वजह से हो रहा है। ऐसे 4 पेशेंट ಬಿಹಾರ್ ಬರುವ ಹಳ್ಳಿಯಲ್ಲಿ ಎಷ್ಟು ಕೆಟ್ಟದ ಪರಿಸ್ಥಿತಿ ಐತಂದ್ರೆ ಡೆಲ್ಲಿಂದ ಒಬ್ಬ ರಿಪೋರ್ಟರ್ ಬರುವ ಹಳ್ಳಿಯಲ್ಲಿ ಹೋಗಿದ್ದ. ಅಲ್ಲಿ ಹೋಗಮೇಲೆ ಗೊತ್ತಾಗಿತ್ತು ಜನರು ನೀರೆಲ್ಲ ವಿಷ ಕುಡಿಯಕತ್ತಾರಂತ. ಇಷ್ಟು ಕೆಟ್ಟದ್ ನೀರ್ ಐತಂದ್ರೆ ಜನರದ್ದು ಕಾಲಿನ ಶೇಪ್ ಚೇಂಜ್ ಆಗತ್ತವು. ಅಲ್ಲೆಲ್ಲ ನೀರ್ ಕುಡ್ದು ಕಾಲೆಲ್ಲ ಪ್ಯಾರಲೈಸ್ ಆಗ್ಬಿಟ್ಟವು. ಅಂದ್ರೆ ನಡೆಯಕ್ಕೆ ಆಗ್ತಿಲ್ಲ, ಚೇರ್ ಬಿಲ್ ಇದಾವು. ಸರ್ಕಾರ ಏನ್ ಮಾಡಿದ್ರು, ಹಳ್ಳಿಯಲ್ಲಿ ಬಂದ್ರು ಎಲ್ಲ ನೋಡಿದ್ರು, ನೀರ್ ಕ್ಲೀನ್ ಮಾಡ ಬಿಟ್ಟು ಚೇರ್ ವಿಲ್ ಎಲ್ಲರಿಗೆ ಕೊಟ್ಟು ಹೋಗ್ಬಿಟ್ಟಾರೆ. ಪ್ರತಿ 2 ಮನೆ ಆದ್ಮೇಲೆ ಒಂದ್ ಮನೆಗೆ ಚೇರ್ ವಿಲ್ ಇದ್ದೇ ಇದೆ. ಆಮೇಲೆ ರಿಪೋರ್ಟರು ಎಲ್ಲರಿಗೆ ಕೇಳಕತ್ತ, ನಿಮ್ಗೆ ಏನ್ ಫೆಸಿಲಿಟೀಸ್ ಕೊಟ್ಟಾರಪ್ಪ ಗವರ್ಮೆಂಟ್ ಇಂದ. ಆಮೇಲೆ ಜನರು ಏನಂದ್ರು ಗೊತ್ತಾ, ನಿಮ್ಗೆ ಇದು ಕೇಳಿ ಸಿಟ್ಟು ಬರ್ತೈತಿ. 2011 ಸರ್ಕಾರ ಪ್ಯೂರಿಫಿಕೇಶನ್ ಪ್ಲಾಂಟ್ ಆಗಿದ್ರು, ವಾಟರ್ ಪ್ಯೂರಿಫೈ ಆಗ್ಲಿ ಅಂತ. ಸ್ವಲ್ಪ ವರ್ಷ ನಡ್ಸಾಗಿ ಮೇಲೆ ಬಂದ್ ಮಾಡ್ಬಿಟ್ಟಾರದು. ಅದು ನೀರಿದು. ಮತ್ತೆ ರೋಡಲ್ಲಿ ಹೆಂಗ್ ಆಗ್ಬಿಟ್ಟು ಅಂದ್ರೆ ನೋಡ್ರಿ ರೋಡ್ ಅನ್ಸಲ್ಲ, ದೊಡ್ಡ ದೊಡ್ಡ ಗುಂಡಿ ಆಗ್ಬಿಟ್ಟವು. ಇದೇ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಹಳ್ಳಿಗಳು ಇದಾವೆ ಬಿಹಾರಲ್ಲಿ. ಭಾರತ ದೇಶ 5th ಲಾರ್ಜೆಸ್ಟ್ ಎಕಾನಮಿ. 6 ಹಳ್ಳಿಯಲ್ಲಿ ಇಂಥ ಪರಿಸ್ಥಿತಿ ಇದ್ದವು. ಇದ್ರ ಬಗ್ಗೆ ನಿಮ್ದೇನು ಯೋಚನೆ ಕಮೆಂಟ್ ಅಲ್ಲಿ ಹೇಳ್ರಿ. ಧನ್ಯವಾದ.